ಒಳಗೊಂಡಂಥ ದೇಶದಲ್ಲಿ ಹಲವಾರು ಈ ಸನಾತನ ಧರ್ಮದಲ್ಲಿ ಹಲವಾರು ಪರಂಪರೆಗಳವ. ಅದರಲ್ಲಿ ನನಗೆ ಮಾತನಾಡಂದಿದ್ರು, ಕುಟುಂಬದ ಬಗ್ಗೆ ಮಾತನಾಡಿರುವ ಅಂದರು. ನಾಂದೆ ನಮ್ಮ ಮಂದಿ ಕುರ್ಚಿ ಖಾಲಿನೇ ಮಾಡೋದು, ಏನು ಕುಟುಂಬದ ಬಗ್ಗೆ ಮಾತಾಡೋದು ಇವತ್ತ ಅಂತ. ಯಾಕಂತ ಕೇಳಿದರೆ ಕುಟುಂಬ ಅಂದಾಗಲ್ಲಿ ಮಹಿಳೆ ಅನ್ನತಕ್ಕಂಥದ್ದು ಬರ್ತದೆ, ತಾಯಂದಿರು ಅನ್ನತಕ್ಕಂಥದ್ದು ಬರ್ತದೆ. ನಮ್ಮ ಭಾರತ ದೇಶದಲ್ಲಿ ಕಾರ್ಯೇಶು ಮಂತ್ರಿ ಕರ್ಣೇಶು ದಾಸಿ ಭಜ್ಜೇಶು ಮಾತ ಶಯನೇಶ್ವರ ರಂಭ ಎನ್ನುವಂತೆ ನಮ್ಮ ಭಾರತ ದೇಶದ ಒಂದು ಕುಟುಂಬದ ಸಾಮ್ರಾಜ್ಯದ ಒಡತಿ ಯಾರು ಅಂತ ಕೇಳಿದ್ರೆ ಅದು ತಾಯಿ ಅನ್ನತಕ್ಕಂಥದ್ದು ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೋಬೇಕು. ಇವತ್ತಿನ ದಿನಮಾನದಲ್ಲಿ ನಮ್ಮ ಹಿರಿಯರೆಲ್ಲರೂ ಹೇಳಿದಂಗೆ, ಬಹುಶಃ ನೀವೆಲ್ಲ ಸಿಟಿಯಿಂದ ನಗರಕ್ಕೆ ಬಂದಿರಿ, ನಿಮಗನೇ ಕೇಳ್ತೀರಿ, ನಿಮ್ಮ ಜೊತೆಗೆ ಏಸು ಮಂದಿ ನಿಮ್ಮ ಅವ್ವ ಅಪ್ಪನ ಕರ್ಕೊಂಡು ಬಂದಿರಿ ಕೈ ಐತಿರಿ ನೋಡೋಣ. ಯಾರು ಬಂದಿಲ್ಲ? ಯವ್ವ ನಿಮ್ಮ ಅತ್ತಿದಾರ ಏಸು ಮಂದಿನ ತಂದಿರಿ? ಒಬ್ಬಕ್ಕೆ ನಿಬ್ಬಕ್ಕೆ ಅಂತ ನೋಡ್ರಿ. ನಾವು ಅವ್ರು ಭಾಳ ಚಂದ ಹೇಳ್ತಾರ, ಊರಾಗ ಹಲ ಮನಿ ಅದರಿ ಅವರ ಅಲ್ಲಿ ಅಷ್ಟು ಕಸ ಪಸ ಹೊಡ್ಕೊಂಡು ಆಳ ಕಾಳ ಇರ್ತಾವಲ್ಲ, ಅದಕ್ಕೆ ಅಲ್ಲಿ ನೋಡ್ಕೊಳಕ್ಕೆ ಅವ್ರನ್ನ ಬಿಟ್ಟಿವ್ರಿ. ಭಾಳಷ್ಟು ವಿಚಾರವನ್ನು ಮಾಡಿ ನೋಡಿದಾಗ ಇವತ್ತು ನೋಡ್ಬೇಕು ಭಾಳ ಚಂದ ಅಂತಾರೆ, ನಮ್ಮ ಫ್ಯಾಮ್ಲಿ ಅದಾರಿ ಯವ್ವ ಅಂತಾರೆ. ನಾನಂದೆ ಫ್ಯಾಮ್ಲಿ ಅಂದ್ರೆ ನೋಡ್ಬೇಕು, ಅವ್ರ ಮನೆಗೆ ಹೋಗ್ಬೇಕು ಅಂದೇನ. ಫ್ಯಾಮ್ಲಿ ಅಂದಾಗ ಕುಟುಂಬ ಅಂದಾಗ ಅವ್ರ ಮನೆಗೆ ಹೋದಾಗ ಯಾರ್ಯಾರು ಇರ್ತಾರೆ ಅಂದ್ರೆ ಕೇಳ್ಬೇಕು. ಫ್ಯಾಮ್ಲಿ ಅಂದ್ರಲ್ರಿ ಎಲ್ಲರೂ ಎಲ್ಲಿ ಅದಾರ ಅಂತ. ನಾನು ಹೆಣ್ತೀರಿವ, ನಂದು 2 ಮಕ್ಕಳು, ನಾನು ಇದಕ್ಕೆ ಎಲ್ಲಿಗೆ ಬಂದವ್ರೀಗ ಕುಟುಂಬ ಅಂತಾರೆ, ಫ್ಯಾಮ್ಲಿ ಅಂತಾರೆ. ಕುಟುಂಬ ಅಂದ್ರೆ ಅವ ಹಾಂಗಿದ್ದಿಲ್ಲ, ಕಾಕ ಇರಬೇಕು, ಕಾಕಿ ಇರಬೇಕು, ಅವು ಇರಬೇಕು, ಚಿಗವು ಇರಬೇಕು, ದೊಡ್ಡವು ಇರಬೇಕು, ಅತ್ತಿ ಇರಬೇಕು, ಅತ್ತಿನ ಮತ್ತು ನೆಗಣಿ ಮಕ್ಕಳು ಇರ್ಬೇಕು. ಇವರೆಲ್ಲ ಕೂಡಿ ಇರುವುದಕ್ಕೆ ಕುಟುಂಬ ಅಂತಾರೆ. ಇವತ್ತು ಬರೀ ಗಂಡ ಹೆಂಡ್ರು ಕೂಡಿರೋದಕ್ಕೆ ಕುಟುಂಬ ಅನ್ನಕತ್ತೀರಿ. ಮುಂದಿನ ಸಲ ನಮ್ಮ ಹಿರಿಯರು ಹೇಳಿದಂಗೆ, ನಾನು ಹೆಂಡತಿ ಆ ಓಣ್ಯಾಗ್ರಿ, ನಾ ಈ ಓಣ್ಯಾಗ್ರಿ, ಇಬ್ಬರು ಯಾವಾಗಾರ ಒಂದು ಸಲ ಭೇಟಿ ಹಾಕ್ಯವ್ರ ಅನ್ನೋ ಲೆಕ್ಕಕ್ಕೆ ಈಗ ಬಂದೈತಿ. ಈ ಪರಿಸ್ಥಿತಿಯನ್ನು ನಾವು ಸದಗೆಡುವಂಥ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಬಹಳ ಮುಖ್ಯ ಅದ. ನಿಮಗೆ ಗೊತ್ತಿರಬೇಕು, ಒಂದೇ ಮಾತು ನೆನಪಿಟ್ಟುಕೋರಿ. ಗಂಡನ ಮನೆಗೆ ಹೆಣ್ಣು ಮಗಳು ಹೋಗುವಾಗ ಹೌದಾರು ಕೂತಿರೋ ಒಂದಿಷ್ಟು ಮಂದಿ, ಅವ್ರಿಗೆ ಅಡ್ಡ ಮಂದಿಗೆ ಹೇಳ್ತೀನಿ, ನಿಮ್ಮ ಹೆಣ್ಣು ಹುಡುಗಿ ಗಂಡನ ಮನೆಗೆ ಹೋಗುವಾಗ ಎಲ್ಲರಿಗೆ ಹೇಳಿ ಲಾಸ್ಟಿಗೆ ನಿಮ್ಮ ಕೊಳ್ಳಿಗೆ ಬಿದ್ದು ಅಳು ಬರಲಿ ಅಂದ್ರೆ ಸುಮ್ಮ ಹತ್ತಂಗೆ ಮಾಡ್ತೈತಿ. ಅವ ಟೈಮಕ್ಕೆ ನೀವು ಭಾಳ ಚಂದ ಹೇಳ್ತೀರಿ ಏನಂತ, ಯಾಕೆ ಇಟ್ಟು ತ್ರಾಸ ಮಾಡ್ಕೊಳಕತ್ತಿ ತಂಗಿ, ನಿಮ್ಮ ಅಣ್ಣನ ಕೊಳ್ಳಿಗೆ ಬಿದ್ದು, ನಿಮ್ಮ ಅಪ್ಪನ ಕೊಳ್ಳಿಗೆ ಬಿದ್ದು, ಎಲ್ಲರೂ ಕೊಳ್ಳಿಗೆ ಬಿದ್ದು ಯಾಕೆ ಕಳಕತ್ತಿ, ಇದೊಂದು ಸಲ ಹೋಗು, ಇನ್ನೊಂದು ಸಲಕ್ಕೆ ಮತ್ತೆ ಇಲ್ಲೇ ಬಂದು ಮನೆ ಮಾಡಕತ್ತಿ, ಇಟ್ಟೆ ಕಳ್ಳಾಕತ್ತಿದೆ ಹುಚ್ಚಿ. ನಾ ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ. ಆ ಮದುವೆಗೆ ಎಲ್ಲ ಸಾಮಾನುಗಳು ಕೊಡ್ತಾರಲ್ಲ, ಬಾಂಡೆ ಸಾಮಾನು ಅದೆಲ್ಲ ಕೊಡ್ತಾರಲ್ಲ. ಇವ್ರು ಏನೂ ಕೊಟ್ಟಿರೇನೋ, ಬಹುಶಃ ಗಂಡನ ಮನೆ ರೇಟು ಶ್ರೀಮಂತರಿರ್ಬೇಕು, ಏನೂ ತೊಗೊಳ್ಳಾರ್ದೆ ಮಾಡ್ಕೊಂಡ್ರಲ್ಲ ಅಂತ ನಾನಂದೆ. ಆಕೆ ಕೇಳಿದೆ, ಯವ್ವ ಏನೂ ಸಾಮಾನು ಕೊಟ್ಟಿಲ್ಲಲ್ಲ, ಹಳೆಯ ಮಕ್ಕಳು ಭಾಳ ಚಂದ ಅದಾರ ನೀನು ಬೀಗರು ಅಂತ. ಅಲ್ಲೆಲ್ಲೇ ಯವ್ವ ಈಗ ಹೋಗಿ ಇನ್ನೊಂದು 15 ದಿನಕ್ಕೆ ಇಲ್ಲೇ ಮನೆ ಮಾಡಕ್ಕದ, ಮತ್ತೆ ಅಲ್ಲಿ ಕೊಟ್ಟು ಬಾಡಿಗೆ ಕಳಿಸ್ಬೇಕಂತ ಇಲ್ಲೇ ಇಟ್ಕೊಂಡು ಕೂತೀನಿ. ಈ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ಕೊಳಕತ್ತೀವಿ. ಅದಕ್ಕೆ ದಯವಿಟ್ಟು ತಾಯಂದಿರು, ಹೆಣ್ಣು ಹುಡುಗರು ಗಂಡನ ಮನೆಗೆ ಹೋಗಾಗ ಒಂದು ಮಾತು ಹೇಳಬೇಕು. ಅವ್ಕೆ ಏನು ಹೇಳಬೇಕು ಅಂತ ಕೇಳಿದ್ರೆ, ಇನ್ನು ಮೇಲೆ ನಿಮ್ಮವ್ವ ನಾನಲ್ಲ, ನಿಮ್ಮ ಅತ್ತಿ ನಿಮ್ಮವ್ವ ಅಂತ ತಿಳ್ಕೊ, ನಿಮ್ಮಪ್ಪ ನಿಮ್ಮ ಮಾವ ಅಂತ ತಿಳ್ಕೊ, ನಿನ್ನ ಅಣ್ಣ ತಮ್ಮರು ನಿನ್ನ ಭಾವ ಮೈದುನ ಅಂತ ತಿಳ್ಕೊ, ನಿನ್ನ ನಾದನಿ ನೆಗೆನಿ ನಿನ್ನ ಅಕ್ಕ ತಂಗಿ ಅಂತ ತಿಳ್ಕೊ. ಹುಟ್ಟಿದ ಮನೆಗೂ ಕೊಟ್ಟಿದ ಮನೆಗೂ ಹೆಸರನ್ನತ್ತ ಹೊಸ್ತಲ ದಾಟಿ ಬರಬೇಡ ಅಂತ ಹೇಳಿ ಕಳಿಸ್ಬೇಕು ಇದು ಹೆಣ್ಣು ಮಕ್ಕಳಿಗೆ. ಅಂದಾಗ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಯಕ್ಕೆ ಸಾಧ್ಯದ. ಇನ್ನೊಂದು ಮಾತು ನೆನಪಿಟ್ಕೋಬೇಕು, ನಮ್ಗೆ ಹಿರಿಯರು ಹೇಳಿದ್ರಲ್ಲ, ಹಣಿಯ ಮೇಲಿನ ಕುಂಕುಮ. ಪುಣ್ಯಾತ್ಮರ, ಆ ಕುಂಕುಮದ ಬಗ್ಗೆ ಮಾತಾಡಿ ಯಾರು ಸಂಹಾರ ಆದರು ಅನ್ನತಕ್ಕಂಥದ್ದು ನೀವೆಲ್ಲರೂ ನೆನಪಿಟ್ಕೋಬೇಕು. ಯಾರು ಸಂಹಾರ ಆದರು ಕುಂಕುಮದ ಬಗ್ಗೆ ಮಾತಾಡಿದವರು? ಇತಿಹಾಸ ಹೇಳಕ್ಕಿಂತ ಹಿಂದಿನ ಇತಿಹಾಸ. ಕುಂಕುಮದ ಬಗ್ಗೆ ಮಾತಾಡಿ ಪತಿವ್ರತ ಹೆಣ್ಣು ಮಗಳನ್ನ ಮುಟ್ಟಿ ಕುಂಕುಮವನ್ನು ಅಳಕಿಸಿದಂಥ ಕೌರವರ ವಂಶ ನಾಶ ಆಯಿತು. ಪತಿವ್ರತ ಹೆಣ್ಣು ಮಗಳ ಕೂದಲು ಮುಟ್ಟಿದಂಥ ರಾವಣನ ನಾಶ ಆಯಿತು. ಹೆಣ್ಣು ಮಕ್ಕಳು ಹಚ್ಚಿಕೊಳ್ಳುವಂಥ ಕುಂಕುಮ ಇರ್ಬೋದು, ಗಂಡು ಮಕ್ಕಳು ಹಚ್ಕೊಳ್ಳುವಂಥ ಕುಂಕುಮ ಇರ್ಬೋದು. ಇವತ್ತಿನ ದಿನಮಾನದಲ್ಲಿ ದುರ್ಗಿ ಅನಿಸಿಕೊಂಡವಳು, ಕಾಳಿ ಅನಿಸಿಕೊಂಡವಳು ಯಾವುದರ ಸಂಕೇತ ಅಂತ ಕೇಳಿದ್ರೆ
ಹೆಣ್ಣು ಮಕ್ಕಳ ಕುಂಕುಮದ ಬಗ್ಗೆ ಯಾರಾದ್ರೂ ಅಗೌರವವಾಗಿ ಮಾತನಾಡಿದ್ರು ಅಂತ ಕೇಳಿದ್ರೆ ನೀವು ಮಹಾಕಾಳಿ ಆಗುವಂಥ ಸಂದರ್ಭವನ್ನು ನೆನಪಿಟ್ಕೋಬೇಕು. ನಾವೆಲ್ಲ ಹೆಣ್ಣು ಮಕ್ಕಳಾದವರು ಅಂದಾಗ ನಮ್ಮಲ್ಲಿ ನಮ್ಮ ಹಿರಿಯರು ಹೇಳಿದಂಗೆ ಏನಾಗ್ಯದ ಅಂದ್ರೆ ಈ ಕುಂಕುಮದ ಮಹತ್ವನೇ ಗೊತ್ತಿಲ್ರಿ ಅವಕ್ಕೆ, ಗೊತ್ತಿಲ್ಲ. ಯಾಕಂದ್ರೆ ಅವು ಹಣಿ ತುರ್ಸೋ ಕುಂಕುಮ ಹಚ್ಕೋತಾವ, ಹಣಿ ಉಬ್ಬ್ಯದಂತವ, ಟಿಕ್ಳಿ ಹಚ್ಕೊಳತ್ತಾವ, ಕೆಲವೊಂದು ಖಾಲಿ ಆಗ್ಲಕತ್ತಾವ. ನಮ್ಮ ಬಿಜಾಪುರದಲ್ಲಿ ಸಹಿತ ನಿಸರ್ಗವಾದಂಥ ಕುಂಕುಮವನ್ನು ರೆಡಿ ಮಾಡ್ತಾರೆ. ಸಾಕಷ್ಟು ಮಂದಿ ಹೆಣ್ಣು ಮಕ್ಕಳ ಕಾಲಾಗಿನ ಕಾಲೊಂಗರ ಒಂದು ನೆನಪಿಟ್ಕೋಬೇಕು, ಯಾರಿಗಾರ ಉಡಿ ತುಂಬೋ ಮುಂದೆ ಮುತ್ತೈದು ಹೆಣ್ಮಗಳು ಬೇಕಿ ನಡುವಿನಕ್ಕಿ ಬಿಟ್ಟು ಅಚ್ಚಿ ಕಡೆ ಉಡಿ ತುಂಬಿದ್ರು ಅಂದ್ರೆ ನಿಮ್ಮ ಓಣ್ಯನವ್ರು ಹಂಗೆ ಹೋಗ್ಕಿರಿ, ನಾಕಿನ ತೊಳೆದು ಹೋಗ್ಕಿರಿ? ಹೆಣ್ಮಕ್ಳು ಹಂಗೆ ಹೋಗ್ಕಿರಿ? ಏನಂತೀರಿ? ಯಾಕ ಕಣ್ಣು ಕಾಣಕತ್ತಿಲ್ಲ, ಹಣಿ ಮೇಲೆ ಕುಂಕುಮದ ಕೊಳ್ಳಾಗ ತಾಳಿದ, ನನ್ನ ಬಿಟ್ಟು ಆಕಿಗೆ ಯಾಕೆ ಕುಂಕುಮ ಹಚ್ಚದಿ ಅಂತ ತಿಳ್ಕೊಂಡು ಮನೆಗೆ ಹೋಗಿ ಒಂದು ದಿನ ಮಾನಸಿಕ ಮಾಡ್ಕೋತಾರ ನಮ್ಮ ಹೆಣ್ಮಕ್ಳು. ನನ್ನ ಹಣಿಗೆ ಯಾಕೆ ಸ್ವಾಮಿಗಳು ನನ್ನ ಕೈಯಾಗ ಯಾಕೆ ಸ್ವಾಮಿಗಳು ಕುಂಕುಮ ಕೊಡಲಿಲ್ಲ, ನನಗೆ ಯಾಕೆ ಹೂವು ಕೊಡಲಿಲ್ಲ, ಏನಾದ್ರೂ ನನ್ನ ಮುತ್ತೈತನಕ್ಕೆ ಧಕ್ಕಿ ಅದಾನ ಅಂತ ತಿಳ್ಕೊಂಡು ಮುತ್ತೈತನದ ವೃತ ಮಾಡುವಂಥ ಏಕೈಕ ಭೂಮಿ ಯಾವ್ದಾರ ಇದ್ರದ ನಮ್ಮ ಭಾರತ ಭೂಮಿ, ಸನಾತನ ಧರ್ಮ. ಅಂತಹ ಧರ್ಮದ ಬಗ್ಗೆ ನಮಗೆಲ್ಲರಿಗೆ ಇರಬೇಕು. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸ್ರಿ. ಅತಿಥೇಯರಾದವರು ಸ್ವಸ್ಥರಿಗೆ ಚೆಂದಾಗಿ ನೋಡ್ಕೋರಿ. ಅವು ಯಾಕೆ ಶೇರಲ್ಲಿ ಹೋಗ್ಯಾವ ನಿಮಗಂದ್ರೆ ಇನ್ನ ಎಲ್ಲ ನಂದೇ ನಡಿಬೇಕು ಅಂತ ನೀವು ಅನ್ನಕ್ಕೆ ಹೋಗಬೇಡ್ರಿ. ಅತ್ತಿದೇರು ಸ್ವಸ್ಥರು ಬಂದು ಅಂದ್ರೆ ಒಂದಿಟ್ಟು ಸೊಂಟದನ್ ಚಾವಿ ಹೋಗಿ ಕೊಡ್ರಿ, ನೀನು ಸೊಸಿ ಎಲ್ಲ ನನ್ನ ಮಗಳು ಅಂತ ತಿಳ್ಕೋರಿ ಅಂದಾಗ ಮಗನ ತೊಗೊಂಡು ನಿಮ್ಮ ಹಂತ್ಯಾಕಿರ್ತಾಳೆ. ಅದನ್ನು ಇರಲಿಲ್ಲ ಅಂತ ಕೇಳಿದ್ರೆ ನಮ್ಮ ದೇಶದ ಸಂಸ್ಕೃತಿ ವಸುದೈವ ಕುಟುಂಬ ಏನದಲ್ಲ, ನಮ್ಮ ಜೀವನದಲ್ಲಿ ಬದಲಾವಣೆ ಆಗುವಂಥ ಪ್ರಸಂಗಗಳು ಸಾಕಷ್ಟು ನಾವು ನೋಡ್ತಿರ್ತೇವೆ. ಅದು ಆಗಬಾರ್ದು ಅಂತ ಕೇಳಿದ್ರೆ ತಾಯಂದಿರು ದಯವಿಟ್ಟು ನಾ ಮೊನ್ನೆ ಒಂದು ಸಲ ಹೋಗಿದ್ದೆ, ಇದು ಆದ